ಅಣ್ಣ ತಂಗಿ ಸಂಬಂಧ ಅಂದ್ರ ಪತ್ತ ರಾಖಿ ಕಟ್ರ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಮದುವೆ ಮಾಡ್ರು ಹೋದ್ಲು, ಹೋಗಿ ಒಂದ್ 6 ತಿಂಗಳು ಆಗಿದ್ದಿಲ್ಲ, ಅಪ್ಪ ತೀರ್ಕೊಂಡ. ಅಪ್ಪ ಹಂಗ ತೀರ್ಕೊಲಿಲ್ಲ, ಹಾಸ್ಪಿಟಲ್ದಾಗ ಅಡ್ಮಿಟ್ ಆದ. ಭಯಾನಕ ರೋಗ ಆಯ್ತು. ಮಗ ಖರ್ಚು ಮಾಡಿದ. 5 ಎಕರೆದಾಗ ಮತ್ತೆ 2 ಎಕರೆ ಮಾರಿದ. ಅಪ್ಪನ ದವಾಖಾನೆಗೆ ಹಾಕಿದ. 10 ಎಕರೆದಾಗ ಪಕ್ಕ 3 ಎಕರೆ ಉಳಿತು ಮಗನ ಪಾಲಿಗೆ. ಅಟ್ಟಾದ್ರೂ ಅಪ್ಪನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಪ್ಪ ತೀರ್ಕೊಂಡ. ತೀರ್ಕೊಂಡ ನಂತರ ಮಗಳು ಬರ್ಬೇಕೋ ಇಲ್ಲೋ? ಬರ್ಲಿಲ್ಲ. ನೋಡ್ರಿ ಎಂತ ಕಳ್ಳ, ಎಂತ ಪರಿಸ್ಥಿತಿ. ಮಗ ಮಗಳಿಗಾಗಿ ಏನ್ ಮಾಡಿದ್ದ ಅಪ್ಪ ಎಲ್ಲ ಮೊದ್ಲು ಬರ್ಲಿಲ್ಲ. ಯಾಕ? ಗಂಡ ಮನೆಯವ್ರು ಅಂತವ್ರು ಇದ್ರು, ಹೋಗಂಗಿಲ್ಲ, ನಮ್ಮಲ್ಲೇ ಇರೋದು. ನಮಗ ಸಾಕಷ್ಟು ಆಸ್ತಿ ಇದ್ರು ಸಹಿತ ಆಶಾ ನೋಡ್ರಿ, ನಿಮ್ಮ ಅಪ್ಪನ ಆಸ್ತಿ ಒಳಗಿಂದ ಪಾಲ ಕೇಳುವಂತ ಆ ಸೊಸಿಗೆ ತಲೆಯಾಗ ತುಂಬಿರು. 3 ಎಕರೆದಾಗ ಅಪ್ಪ ಸತ್ರ ಬರ್ಲಿಲ್ಲಕ್ಕಿ ಪಾಲ ಕೇಳಕ್ ಬಂದ್ಲು. ರಕ್ಷಾ ಬಂಧನ್ ತಲೆಯಾಗ ಇಟ್ಕೊಳ್ರಿ. ಬರೀ ರಾಖಿ ಕಟ್ಟಿ ಆರತಿ ಮಾಡಿ ರಕ್ಷಾ ಬಂಧನ ಪರ್ವ ಆಚರಣೆ ಮಾಡ್ರೆ ನಿಜವಾದಂತ ರಕ್ಷಾ ಬಂಧನ ಅಲ್ಲ. ಸರ್ಕಾರ ಇನ್ನೊಂದು ಕಾನೂನು ಮಾಡ್ಬೇಕು ನನ್ನ ಅಪೇಕ್ಷಾದಿಂದ. ಅವ್ವ ಅಪ್ಪಗ್ ರೋಗ ಆತವ್ರ ಏನಾರ ಹಾಸ್ಪಿಟಲ್ ಖರ್ಚು ಬರ್ತಂದ್ರ ಅದ್ರ ಅರ್ಧ ಖರ್ಚು ಮಗಳು ಕೊಡ್ಬೇಕು. ಹಾ, ಅಪ್ಪನ ಹೊಲದಾಗಿ ಪಾಲ್ ಬೇಕು. ಮತ್ತ ಅಪ್ಪಗ ಆರಾಮಿಲ್ದಾಗ ಏನು ಫೀ ಆಕತಿ, ಖರ್ಚು ಆಕತಿ, ಅದು ಫೀಸ್ ಕೊಡ್ಬೇಕು ಬೇಡಕ್ಕಿ ಪಾಲ್ ಬೇಕೋ ಬೇಡ? ವಿಚಾರ ಮಾಡ್ರಿ. ಅಣ್ಣನ ಸುಖದಾಗ ತಂಗಿ ಸುಖ ತಗೋಬೇಕು, ಅಣ್ಣನ ಕಷ್ಟದಾಗ ತಂಗಿ ಪಾಲ್ ತಗೋಬಾರ್ದು. ಇದೆಂತ ನ್ಯಾಯ? ಇದೆಂತ ಕಾನೂನ? ಅದಕ್ಕಿಂತ ಭ್ರಷ್ಟ ಸರ್ಕಾರ ಇಡೀ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಕತ್ತೇವು. ಮಗಳು ಅನ್ಬೇಕು, ತಂಗಿ ಅನ್ಬೇಕು, ಅಣ್ಣ ನಾನು ಬೆಳಿಸಿ ದೊಡ್ಡವ್ರು ಮಾಡ್ರಿ, ಏನ್ ಬೇಕಲ್ಲ ಸಂಸ್ಕಾರ ಕೊಟ್ಟೇರಿ, ನಿಮ್ ಕಷ್ಟದಾನ ಸಹಾಯ ಆಗ್ತಾನ ಹೊರತ ನಿಮ್ಮ ಸಂಪತ್ತಿಗೆ ಒಂದು ಪೈಸಾನ ಬಯಸೋದಿಲ್ಲ ಅಂತಕ್ಕಂತ ಹೆಣ್ಮಗಳು ಇದ್ರೆ ನಾಕಿ ನಿಜವಾದ ಅರ್ಥದಾಗ ತಂಗಿ ಸಂಬಂಧಕ್ಕೆ ಲೈಕ್ ಅದಳು ಇರ್ಲಕ್ಕೆ. ಮಂತ್ರ ಇದ್ದಂಗದಳು, ಕೈಕೆ ಇದ್ದಂಗದಳು, ಇಡೀ ಕುಲಕ್ಕ ಕಲಂಕಿನಿ ಇರ್ತಕ್ಕಂಥದಳು. ಆ ಕುಲದ ಎಂದು ಉದ್ಧಾರ ಆಗೋದಿಲ್ಲ. ಅನಂತ ಬಹುದ ಭಿಕ್ಷಾ ಬಿಡುವಂತ ಪಾಪ ಬಂದಕ್ಕತಿ ಅಂತ ಹೇಳ್ರಿ. ಅಪ್ಪ ಸತ್ರ ಬರ್ಲಿಲ್ಲ. 3 ಎಕರೆ ಜಮೀನ್ ಇತ್ತು. ಬಂದ್ ಕೇಸ್ ಹಾಕಿಳು. ಅದರ 1.5 ಎಕರೆ ಜಮೀನ್ ಕಾನೂನು ಬದ್ದು ತಗೊಂಡ್ಳು. ಅವು ರೋಗ ಆಯ್ತು, ಅವು ಹಾಸಿಗೆ ಟೆನ್ಷನ್ ಆಯ್ತು. ಏನ್ ಮಾಡಿ ನನ್ ಮಗಳ? ನಮ್ಮವ್ರಿಗೆ ಎತ್ ಹೇಳ್ತಿದ್ನಿ, ಹಿಂದಿಲ್ ನಾಳೆ ಮತ್ತೊಂದ್ ಮನೆಗೆ ಹೋಗ್ರಿ, ಬಾಳ ಕಲ್ಸ್ಬೇಡ್ರಿ, ನಮಗ್ ಬುದ್ಧಿ ಕಲ್ಸುವಂಗ ಆಕೆ ಆಗಬಾರ್ದು ಅಂತ ಎಟ್ಟು ತೀಸಿ ಹೇಳಿ ಹೇಂತಿ. ಎಲ್ಲಿ ಕೇಳ್ತಾನ ಗಂಡ? ಮಾಯಾ ಮೋಹ ಆತ್ಮನನ್ನ ತುಕ್ಕಕ್ಕೆ ಒಯ್ತದ. ಗಂಡ ಸತ್ತೋದ, ಈಕಿ ರೋಗಿ, ಮಾನಸಿಕ ರೋಗಿ ಆದ್ಲು, ಹಾಸಿಗೆ ಹಿಡಿದ್ಲು, ಖರ್ಚು ಮಾಡ್ದ. ಅದರ ಮತ್ತೊಂದ್ ಎಕರೆ ಮಾಡಿದ, ಅರ್ಧ ಎಕರೆ ಉಳಿತ ಅಣ್ಣನ ಪಾಲಿಗೆ. ನೋಡ್ರಿ, ಅವು ಹಾಸಿಗೆ ಹಿಡಿದು ತಂಗಿಗೊಂದು ಫೋನ್ ಹಚ್ತಾನ, ತಂಗಿ ಹಿಂಗ ಆಗೈತಿ, ನಿಮ್ಮವ್ವ ಅಣ್ಣನ ಮುಖ ನೋಡ್ಬೇಕಂತ ಬಯಸ್ತಾಳ, ಒಂದ್ಸಲ ಬಂದ್ ಹೋಗಂತ ಕೇಳ್ಕೊಂಡ. ನನ್ನ ಪಾಲಿಗೆ ಎಂದೋ ನಮ್ಮವ್ ಸತ್ತಾಳ, ನಾ ಬರೋದಿಲ್ಲ ಅಂತ ಕೇಳ್ತಾಳ. ಈ ಸುದ್ದಿ ಕೇಳವು ಭಾಳ ಮಾನಸಿಕ ಆಕೈತಿ. ಹಾಸ್ಪಿಟಲ್ದಾಗ ಆಕಿನೂ ಸತ್ತು ಹೋದ್ಲು. ಗಂಡನ ಮಗನ್ ಅಂತ ಅವ್ರ ಅಣ್ಣ, ಅವನು ಮದುವಿಲ್ಲ, ಅವು ಅಪ್ಪನೂ ಸತ್ತು ಹೋದ್ರು. ಅರ್ಧ ಎಕರೆ ಜಮೀನ ಯಾರು ಹೆಂಗ್ ಕೊಡ್ತಾರ ಹೇಳ್ರಿ? ಅಕಡಿಕೆ ಕೇದ, ಹಿರಿಯಾರಿ ಭೇಟಿ ಆದ, ಯಾರು ಸಹಾಯ ಮಾಡ್ಲಿಲ್ಲ. ಅವ ಗಿಡಕ್ಕೆ ಹೋಗಿ ನೇನ್ ಹಾಕೊಂಡು ಸತ್ತು ಹೋಗ್ಬಿಟ್ಟ. ಹೇಳ್ರಪ್ಪ ಏನಾಯ್ತು? ಹಿಂದಕ್ಕೆ ಹಿರಿಯಾರು ಮಾತಾಡ್ತಿದ್ರು, ನಾ ಕೇಳಿದ್ರು ಸಣ್ಣಗಿದ್ದಾಗ, ಹೆಣ್ ಹುಟ್ರ ಹುಣ್ ಹುಟ್ಟಿದಂಗ ಅಂತಿರು. ಹಿಂದಕ್ಕೊಂದು ಸಮಯ ಇತ್ತು. ಈಗ ಹೆಂಗಾಗಿತ್ತಂದ್ರ ಹೆಣ್ ಹುಟ್ರ ಲಾಟ್ರಿ ಹೆದ್ದಂಗ ಆಗೈತಿ. ಉಲ್ಟಾಗೈತಿ. ಈಗ ಹೆಣ್ ಹಡ್ದವ್ರು ಮಸ್ತ್ ಅದಾರ. ಯಾಕ? ವ್ಯಾಪಾರ ಮಾಡಕತ್ತಾರ. ವ್ಯಾಪಾರ ಕನ್ಯಾದಾನ ಹೋತು, ವ್ಯಾಪಾರ ಶುರುವಾಗೈತಿ. ಇವತ್ತು ಇಷ್ಟು ರೊಕ್ಕ ಕೊಡ್ರಿ, 25 ಲಕ್ಷ ಕೊಡ್ರಿ, ನನ್ ಮಗನ್ ತಗೋರಿ, ಮಾರಾಟ ಶುರುವಾಗ್ಯದ. ವಿಚಾರ ಮಾಡ್ರಿ. ಅದಕ್ಕ ರಕ್ಷಾ ಬಂಧನ ಪರ್ವ ಯಾಕೆ ಆಚರಣೆ ಮಾಡೋದ? ರಕ್ಷಾ ಬಂಧನ ಪರ್ವ ಹಿಂದಿರ್ತಕ್ಕಂಥ ಸಿದ್ಧಾಂತ ಏನ? ಅದು ಯಾರ ಕಾಲದಾಗ ಶುರುವಾತು, ಯಾವ ನಿಮಿತ್ತ ಶುರುವಾತು, ಯಾವ ರೀತಿ ಧರ್ಮ ರಕ್ಷಣೆ ಮಾಡಿದ್ರು, ಆ ರಕ್ಷಣೆ ಮಾಡಿದ ಪ್ರಭಾವ ಏನ? ಇದನ್ನ ತಿಳ್ಕೊಂಡ್ರ ನಿಜವಾದ ಅರ್ಥದಾಗ ನಾವು ರಕ್ಷಾ ಬಂಧನ ಪರ್ವ ಸಾದರ ಮಾಡಿ ಆಚರಣೆ ಮಾಡಿ ಸಾರ್ಥಕ ಆಗ್ತದ. ಇಲ್ಲಿ ವ್ಯರ್ಥ